ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದಂತಹ ಶ್ರೀ ಪಿರಿಯಾಪಟ್ಟಣದ ಮಾತಾಯಿ ಶ್ರೀ ಚಾಮುಂಡೇಶ್ವರಿ ಮಾತೆ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ 130ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಿ ಅವರ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸಲೆಂದು ಈ ಪ್ರಸ್ತುತ 130ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದವು ಸದಾಕಾಲ ಈ ಕ್ಷೇತ್ರದ ಪ್ರತಿ ಭಕ್ತಾದಿಗಳ ಮೇಲಿರಲಿ ಎಂದು ಹಾಗೂ ಈ ಕ್ಷೇತ್ರದ ಧರ್ಮದ ಮಣ್ಣಿನ ಪಾವಿತ್ರತೆಯನ್ನು ಯಾರೂ ಸಹ ಈ ಕ್ಷೇತ್ರದ ಧರ್ಮಕ್ಕೆ ಮತ್ತು ಘನತೆಗೆ ಚ್ಯುತಿ ಬರದ ಹಾಗೆ ನಡೆದುಕೊಳ್ಳಬಾರದೆಂದು ಪ್ರಸ್ತುತ ಈ 130ನೇ ಸುತ್ತನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಅಮ್ಮನವರ ಆದೇಶಾನುಸಾರ ಮತ್ತು ಮಾರ್ಗದರ್ಶನಾನುಸಾರ ಈ ಕ್ಷೇತ್ರದಲ್ಲಿ ಧರ್ಮ ಜ್ಯೋತಿ ಸ್ತಂಭವನ್ನು ರಚಿಸಿ ಧರ್ಮ ಜ್ಯೋತಿಯನ್ನು ಬೆಳಗುತ್ತಿದ್ದು, ಪ್ರಸ್ತುತ ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಧರ್ಮ ಜ್ಯೋತಿ ಸ್ತಂಭದ ರಚನೆಯ ವಿವರಣೆಯನ್ನು ನೀಡುತ್ತೇನೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳ ದಯೆ ನನ್ನ ಮಾತಾಪಿತಾ ಸಮಾನರಾದಂತಹ ನನ್ನ ಅಕ್ಕನವರಾದಂತಹ ಶ್ರೀಮತಿ ಶಮಂತಕಮಣಿ, ನಮ್ಮ ಭಾವನವರಾದಂತಹ ಶ್ರೀ ಎನ್ ಸಂಜೀವರಾಜ್ ಜ್ಯೋತಿಪುರ ಗ್ರಾಮ ಅವರ ಅಮೃತ ಹಸ್ತದಿಂದ ಈ ದಿನಾಂಕ 1/2/2026 ಹುಣ್ಣಿಮೆಯ ಒಂದು ಸುದಿನದ ಪ್ರಯುಕ್ತವಾಗಿ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಧರ್ಮ ಜ್ಯೋತಿಯನ್ನು ಶ್ರೀ ಎನ್ ಸಂಜೀವರಾಜ್ ಬಿನ್ ಯಜಮಾನ್ ನಾರಾಯಣಪ್ಪ ಜ್ಯೋತಿಪುರ ಗ್ರಾಮ ಅವರ ಅಮೃತ ಹಸ್ತದಿಂದ ಇಂದು ಧರ್ಮ ಜ್ಯೋತಿಯನ್ನು ಹಚ್ಚಲಾಗಿರುತ್ತದೆ. ಪ್ರಸ್ತುತ ನನ್ನ ಈ ಒಂದು ಅಭಿವೃದ್ಧಿಯ ಹಂತಕ್ಕೆ ಕಾರಣರಾದಂತಹ ನನ್ನ ಜೀವನವನ್ನು ರೂಪಿಸಿ ನನ್ನ ಜೀವನದ ಮಾರ್ಗದರ್ಶಕರಾದಂತಹ ನಮ್ಮ ಭಾವನವರಾದಂತಹ ಶ್ರೀ ಎನ್ ಸಂಜೀವರಾಜ್ ಬಿನ್ ಯಜಮಾನ್ ನಾರಾಯಣಪ್ಪ ಜ್ಯೋತಿಪುರ ಗ್ರಾಮರವರ ಎಲ್ಲ ಕನಸುಗಳು, ಎಲ್ಲ ಅವರ ಕೋರಿಕೆಗಳು ನೆರವೇರಲೆಂದು ಪ್ರಸ್ತುತ ಈ 130ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ ನಂತರ ಅವರು ಈ ದಿನ ಹುಣ್ಣಿಮೆಯ ಮಾಘ ಮಾಸದ ಹುಣ್ಣಿಮೆಯ ಸುದಿನವಾಗಿರುವುದರಿಂದ ಇಂದು ವಾಡಿಕೆಯಂತೆ ಮಾಸಿಕ ಧರ್ಮ ಜ್ಯೋತಿಯನ್ನು ಈ ದಿನ ಬೆಳಗಲಾಗಿರುತ್ತದೆ. ನಮ್ಮ ಮನವಿಗೆ ಹೋಗೊಟ್ಟು ಕ್ಷೇತ್ರಕ್ಕೆ ಬಂದು ಅಮ್ಮನವರುಗಳಿಗೆಲ್ಲರಿಗೂ ಸಹ ನಮಸ್ಕರಿಸಿ ಧರ್ಮ ಜ್ಯೋತಿಯನ್ನು ಈ ದಿನ ಹಚ್ಚಿ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಒಳಿತಾಗಲಿ ಎಂದು ಶ್ರೀಯುತ ಎನ್ ಸಂಜೀವರಾಜ್ ಬಿನ್ ಯಜಮಾನ್ ನಾರಾಯಣಪ್ಪ ಜ್ಯೋತಿಪುರ ಗ್ರಾಮರವರು ಬೇಡಿಕೊಂಡಿರುತ್ತಾರೆ. ಹಾಗೆಯೇ ನನ್ನ ಈ ಒಂದು ಅಭಿವೃದ್ಧಿಯ ಹಾಗೂ ಕ್ಷೇತ್ರಕ್ಕೆ ಸದಾಕಾಲವೂ ಈ ರೀತಿಯಾಗಿ ಸೇವೆಯನ್ನು ಮಾಡು ಎಂದು ನನಗೆ ಮಾರ್ಗದರ್ಶನವಿತ್ತಂತಹ ನಮ್ಮ ಕುಟುಂಬಸ್ಥರು ಆದಿಯಾಗಿ ನಮ್ಮ ಭಾವನವರ ಒಂದು ಬೆನ್ನೆಲುಬು ನನಗೆ ಸಾಕಷ್ಟು ಕ್ಷೇತ್ರದ ಅಭಿವೃದ್ಧಿಯನ್ನು ಕೈಗೊಳ್ಳಲು ಒಂದು ಯಶಸ್ಸು ಹಾಗೂ ಮಾರ್ಗದರ್ಶನ ಅವರಿಂದ ಲಭಿಸಿರುತ್ತದೆ. ಹಾಗೆಯೇ ಈ ದಿನ ನಮ್ಮ ಮನವಿಯಂತೆ ಕ್ಷೇತ್ರಕ್ಕೆ ಬಂದು ಧರ್ಮ ಜ್ಯೋತಿಯನ್ನು ಬೆಳಗಿಸಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲೆಂದು ಬೇಡಿಕೊಂಡು ಧರ್ಮ ಜ್ಯೋತಿಯನ್ನು ಹಚ್ಚಿರುತ್ತಾರೆ. ಪ್ರಸ್ತುತ ಅವರ ಕೋರಿಕೆಗಳೆಲ್ಲವೂ ಸಹ ಈಡೇರಿ ಭವಿಷ್ಯದ ದಿನಗಳಲ್ಲಿ
ಅವರ ಕುಟುಂಬಸ್ಥರಿಂದ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೆಯುವಂತಾಗಲಿ ಜರುಗುವಂತಾಗಲಿ ಎಂದು ಪ್ರಸ್ತುತ 130ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಾ ಯಾರೂ ಸಹ ಈ ಕ್ಷೇತ್ರದ ಐತಿಹ್ಯ ಮತ್ತು ಈ ಕ್ಷೇತ್ರದ ಇತಿಹಾಸಕ್ಕೆ ಚ್ಯುತಿ ಬರದಾಗೆ ಯೋಚಿಸದೆ ಈ ಕ್ಷೇತ್ರದ ಮಣ್ಣಿನ ಈ ಕ್ಷೇತ್ರದ ಧರ್ಮದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಹೋಗಬೇಕೆಂದು ಪ್ರಸ್ತುತ ಈ 130ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅಮ್ಮನವರ ಪಾದಾರಗೋವಿಂದದಲ್ಲಿ ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.